ಮೊದಲನೇದಾಗಿ ನಮಸ್ಕಾರಗಳು ಎಲ್ಲರಿಗೂ. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ 135ನೇ ಜನ್ಮದಿನೋತ್ಸವದ ಅಂಗವಾಗಿ ಸಾಮ್ರಾಟ್ ಅಶೋಕ್ ಡಿಗ್ರಿ ಮತ್ತು PG ಕಾಲೇಜ್ ವತಿಯಿಂದ ಎಲ್ಲರಿಗೂ ಆಹಾರದ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ಎಲ್ಲ ಹಿರಿಯರಿಗೆ ನೋಡಿ ಯಾವುದೋ ಒಂದು ಸೇವೆ ಮಾಡಬೇಕಂದಾಗ ನಮಗೆ ಮೊದಲೇ ಐಡಿಯಾ ಬಂದಿದ್ದು ಇದೇನೆ. ಸೊ ಇದಕ್ಕಾಗಿ ಸ್ವಾಮಿ ಅವರಿಗೆ ಮತ್ತು ಎಲ್ಲ ಇಲ್ಲಿಂದ ವೃದ್ಧಾಶ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥಾಪಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳು. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಾವು ಈ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಇಡೀ ಕಾಲೇಜ್ ವತಿಯಿಂದ ಮತ್ತು ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ಪರಮೇಶ್ವರ್ ಬನ್ಸೋಡೆ ವತಿಯಿಂದ ಮತ್ತು ನಮ್ಮ ಜೊತೆ ಬಂದಿರೋಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಹೇಳ್ತಾ, ಎಲ್ಲ ಹಿರಿಯರು ಆರೋಗ್ಯವಾಗಿ ಇನ್ನೂ ಚೆನ್ನಾಗಿ ಇರಬೇಕು ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ರುದ್ರರಿಗೆ ಏನೇನು ತಂದಿದ್ದೀರಾ ಊಟದ ವ್ಯವಸ್ಥೆಯಲ್ಲಿ? ಸೊ ಅವರಿಗೆ ನಾವು ಹೇಳೋಕೆ ಇಷ್ಟ ಇಲ್ಲ, ಆದರೂ ನೀವು ಕೇಳ್ತಿದ್ರು ಅಂತ ಹೇಳ್ತಿದ್ದೀವಿ ಎಲ್ಲ. ಯಾಕಂದರೆ ಹಿರಿಯರಿಗೆ ಈಗಿಂದ ಯಾವ ಫಾಸ್ಟ್ ಫುಡ್ ಇಷ್ಟ ಆಗೋದಿಲ್ಲ. ಸೊ ಆಹಾರವಾಗಿ ಹೆಲ್ದಿ ಫುಡ್ ಇರಲಿ ಅಂತ ಹೇಳಿ ಅವ್ರಿಗೆ ಇಷ್ಟಪಡುವಂತಹ ಹೋಳಿಗೆ ಊಟನ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅದಕ್ಕಾಗಿ ಹೋಳಿಗೆ ವಿತರಣೆ ಮಾಡಿ ಆಹಾರ ನೀಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ. ತಮ್ಮ ಹೆಸರು? ಸುಪ್ರಿಯಾ, ಡಾಕ್ಟರ್ ಸಾಮ್ರಾಟ್ ಅಶೋಕ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ನಾನು. ಸೊ ನಮ್ಮ ಸಿಬ್ಬಂದಿ ವರ್ಗದವರಾದಂತಹ ಶ್ರೀಮತಿ ಸಂಗೀತಾ ಮಳ್ಳಿಯವರಿದ್ದಾರೆ, ಡಾಕ್ಟರ್ ಹರ್ಷವರ್ಧನ್ ಸರ್ ಇದ್ದಾರೆ ನಮ್ಮ ಜೊತೆಗೆ, ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು, ಪ್ರಭಾವತಿ ಮೇಡಮ್ ಅವರು, ರವಿ ಸರ್ ಅವರು ಬರೋಕ್ಕಾಗಿಲ್ಲ ನಮ್ಮ ಪ್ರೆಸಿಡೆಂಟ್ ಅವರು ಅನಾರೋಗ್ಯ ಕಾರಣದಿಂದಾಗಿ. ಅವ್ರ ಕಡೆಯಿಂದನೂ ನಾವೆಲ್ಲರಿಗೂ ಆಶಿಸ್ತೀವಿ, ಅವ್ರ ಕಡೆಯಿಂದ ಧನ್ಯವಾದ ತಿಳಿಸ್ತೀವಿ. ಧನ್ಯವಾದಗಳು. ಓಕೆ. ಅನಿರುದ್ಧ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ನಾವು ಈ ಒಂದು ಬಾಬಾ ಸಾಹೇಬರ ಜಯಂತಿಯನ್ನು ವಿನೂತನವಾಗಿ ಆಚರಣೆ ಮಾಡಬೇಕನ್ನೋಂಥ ಉದ್ದೇಶದ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಎಸ್ ಬನ್ಸೋಡೆ ಅವರು ಬಹಳ ಸಾಮಾಜಿಕ ಒಂದು ಕಳಕಳಿ ಮತ್ತು ಜವಾಬ್ದಾರಿಯಿಂದ ಈ ಒಂದು ಹಿರಿಯರಿಗೆ ಏನಾದರೂ ಹೊಸ ರೀತಿಯಾದಂಥ ಒಂದು ಯೋಜನೆಗಳನ್ನು ಮಾಡಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ವೃದ್ಧಾಶ್ರಮದಲ್ಲಿ ನಾವು ಒಂದು ಊಟವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ವೃದ್ಧಾಶ್ರಮಕ್ಕೆ ಬಂದು ನಮ್ಮ ಎಲ್ಲ ಸಿಬ್ಬಂದಿಗಳು ಇಲ್ಲಿನ ಸಿಬ್ಬಂದಿಗಳ ಜೊತೆಗೆ ನಾವು ಮಾತಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರನ್ನೂ ನಾನು ಅಭಿನಂದಿಸುತ್ತಾ, ಈ ಒಂದು ಮುಖ್ಯವಾಗಿ ನಾವು ಇಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರ ಬಗ್ಗೆ ಹೇಳಬೇಕು. ಭಾಳ ಅಂದರೆ ಅವರು ಈ ಒಂದು ಬಡ ವರ್ಗದವ್ರ ಬಗ್ಗೆ ಆಗಿರ್ಬೋದು, ನಿರ್ಗತಿಕರು, ಯಾರು ದುರ್ಬಲರಿದ್ದಾರೋ ಅವ್ರ ಬಗ್ಗೆ ವಿಶೇಷವಾದಂಥ ಒಂದು ಕಳಕಳಿ, ಒಂದು ಜವಾಬ್ದಾರಿನ ಇಟ್ಕೊಂಡು ನಿರಂತರವಾಗಿ ಅವರು ಹಲವಾರು ರೀತಿಯಾದಂಥ ಒಂದು ಸಾಮಾಜಿಕ ಸೇವೆಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ವಿನೂತನವಾದಂಥ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರನ್ನೂ ಇಲ್ಲಿ ಅಭಿನಂದಿಸುತ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಹರ್ಷವರ್ಧನ್. ಸಾಮ್ರಾಟ್ ಅಶೋಕ್ ಕಾಲೇಜ್ದವರು ನಮಗೆಲ್ಲ ಹೋಳಿಗೆ ಊಟ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಕೋಟಿ ನಮ್ಮನ್ನೇ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ. ನಮ್ಮನ್ನೆಲ್ಲ ಹೋಳಿಗೆ ಊಟ ಕೊಟ್ಟಿದ್ದಾರೆ. ದೇವರು ಅವರಿಗೆಲ್ಲ ಒಳ್ಳೇದು ಮಾಡಲಿ. ಧನ್ಯವಾದ.